ನಮಸ್ಕಾರ. ನಮಸ್ತೆ ಸರ್. ಯಾರಿಗೆ ಆಗ್ತಾರೆ ಮುಂದಿನ ಪ್ರಧಾನಿ? ಮುಂದಿನ ಮೋದಿನೇ ಬರಬೇಕು ಅಂತ ಇದೆ 100% ಯಾಕೆ ಅಷ್ಟು ಕಾನ್ಫಿಡೆನ್ಸ್? ಸರ್ ಅವರು ಇಲ್ಲಿ ರಾಷ್ಟ್ರದ ರಾಜಕಾರಣಿ, ಅವರು ಇಲ್ಲಿ ಲೋಕಲ್ನವ್ರು ಅಲ್ಲ. ಅವರು ಮುಂದಿನ ದೂರದೃಷ್ಟಿ ಇಟ್ಕೊಂಡು ಅವರು ಇದು ಮಾಡ್ತಾ ಇದ್ದಾರೆ ಎಲ್ರಿಗಾಗೂ, ಅವ್ರ ಸ್ವಾರ್ಥಕ್ಕಾಗಿ ಏನಲ್ಲ. ಹೌದು. ಬೆಂಗಳೂರು ಗ್ರಾಮಾಂತರ ಕ್ಷೇತ್ರ ಬರುತ್ತಾ? ನಿಮ್ದು ಯಾವ್ದು ಕ್ಷೇತ್ರಕ್ಕೆ ಬರುತ್ತೆ ಸರ್? ಬೆಂಗಳೂರು ಗ್ರಾಮಾಂತರ ಕ್ಷೇತ್ರಕ್ಕೆ ಬರುತ್ತೆ. ಸೊ ಮಂಜುನಾಥ್ ಬರಬೇಕು. ಮಂಜುನಾಥ್ ಯಾಕೆಂದ್ರೆ ಸಾಕಷ್ಟು ಲಕ್ಷಾಂತರಕ್ಕೆ 770 ಇಂತೇನೋ ಅವರು ಹೃದಯ ಚಿಕಿತ್ಸೆ ಮಾಡಿಸಿದ್ದಾರೆ. ಅವರು ಏನು ಉದ್ದೇಶ ಇಟ್ಕೊಂಡು ಮಾಡಿಲ್ಲ ಬೇರೆಯವರಂಗೆ. ಅದರಿಂದ ಮಂಜುನಾಥ್ಗೆ ಕೊಡಬೇಕು. ಅವ್ರು ಸೊ BJP ಇದೆ ಅಲ್ವಾ? ಹೌದು ಸರ್, ಅಷ್ಟೇ. ಓಕೆ. ಅಲ್ಲ, ಇವಾಗ DK ಸುರೇಶ್ ಅವರು 10 ವರ್ಷದಿಂದ 5 ವರ್ಷದಿಂದ ಇದ್ದಾರೆ. ಅವ್ರು ಏನು ಕೆಲಸ ಮಾಡಿಲ್ವಾ ಅಂತ? ಅಲ್ಲ, ಕೆಲವು ಮಾಡಿದ್ದಾರೆ ಎಲ್ಲ ಮಾಡಿಲ್ಲ ಅಂದು ಶೂನ್ಯ ಅಂತ ಹೇಳಿ ಬರೋದಿಲ್ಲ. ಕೆಲವು ಮಾಡಿದ್ದಾರೆ. ಅವ್ರಿಗಿಂತ ಅವ್ರು ಸ್ವಲ್ಪ ಇದಾಗಿಲ್ವ ಜನಾನುರಾಗಿ ಮಂಜುನಾಥ್ ಅವರು. ಹೌದೌದು. ಮಂಜುನಾಥ್ ಅವರು ಗೆದ್ರೆ ಕ್ಯಾಬಿನೆಟ್ ಮಿನಿಸ್ಟರ್ ಆಗ್ತಾರೆ, ಹೆಲ್ತ್ ಮಿನಿಸ್ಟರ್ ಆಗ್ತಾರೆ ಅಂತ ಹೇಳಿದ್ರೆ ಏನು ಹೇಳ್ತೀರಾ ಅದ್ರ ಬಗ್ಗೆ? ಸಂತೋಷ. ಆದ್ರೆ ವೆಲ್ ಅಂಡ್ ಗುಡ್ ಅಲ್ವ ಸರ್? ವೆಲ್ ಅಂಡ್ ಗುಡ್ ರಾಷ್ಟ್ರ ಮಟ್ಟದಲ್ಲಿ ಆದ್ರೆ ಇಡೀ ಇದಕ್ಕೆ ಇಂಡಿಯಾಕ್ಕೆ ಇದಿರ್ತಲ್ವಾ? ನಿಮ್ಮ ಪ್ರಕಾರ ನಮ್ಮ ಕರ್ನಾಟಕದಿಂದ ಒಬ್ರು ಅವರೇ ಹೆಲ್ತ್ ಮಿನಿಸ್ಟರ್ ಅಂತ ನಮ್ಗೆ ಹೆಮ್ಮೆ. ಅಲ್ಲ, ನಿಮ್ಗೆ ಅನ್ಸುತ್ತಾ ಇಡೀ ಯಾವ ರೀತಿ ಜಯದೇವದಲ್ಲಿ ಬದಲಾವಣೆ ತಂದ್ರು ಅದೇ ರೀತಿ ಇಡೀ ಇಂಡಿಯಾದಲ್ಲಿ ಬದಲಾವಣೆ ತರ್ತಾರೆ ಸರ್? ಆಗಬೇಕು ಅಂತ ನಮ್ಮ ಅನಿಸಿಕೆ. ಅದು ಜನಗಳ ಇದಲ್ವ ಸರ್? ನಂಬಿಕೆ ಇದೆಯಾ ಅವ್ರ ಮೇಲೆ? 100% 100% ಹೋಪ್ ಇದೆ. ಇಡೀ ಭಾರತದ ಆರೋಗ್ಯ ಕ್ಷೇತ್ರವನ್ನೇ ಬದಲಿಸ್ತಾರೆ ಅಂತ? ಖಂಡಿತ. ಯಾರು ಗೆಲ್ತಾರೆ ಸರ್ ನಿಮ್ಮ ಪ್ರಕಾರ? ಅದನ್ನ ಈಗ ಹೇಳಲ್ಲ ಸರ್, ನಮ್ಮ ಇದನ್ನ ನಾವು ಹೇಳಿದ್ವಿ ಅಷ್ಟೇ. ನಿಮ್ಮ ಅಭಿಪ್ರಾಯ ಮಂಜುನಾಥ್ ಅವ್ರು ಗೆಲ್ಬೇಕು? ಹೌದೌದು. ಓಕೆ. ಥ್ಯಾಂಕ್ ಯು ಸರ್.